ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ನಾನು ಕೇಳಿದ್ದೇನೆ. ಆದರೆ ನೇರವಾಗಿ ಇನ್ನುವರೆಗೆ ಅವ್ರ ಜೊತೆಯಲ್ಲಿ ಮಾತುಕತೆ ನಂದು ಆಗಿಲ್ಲ. ನಂದು ಒಳ್ಳೆಯ ಸಂಬಂಧ ಅವ್ರ ಜೋಡಿ ಇದೆ. ಯಾವ ಕಾರಣಕ್ಕಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಅವರಿಗೆ ಮಾತಾಡಿದ ನಂತರ ನಮಗೆ ಗೊತ್ತಾಗುತ್ತೆ. ಆದರೆ ನಾನು ರಾಜಾ ಸಿಂಗ್ ಅವರು ಒಬ್ಬ ದೇಶದ ದೊಡ್ಡ ಹಿಂದುತ್ವವಾದಿ ನಾಯಕರು. ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡುವಂಥ ಮನೋಭಾವ ಇರುವಂಥ ಒಬ್ಬ ನಾಯಕ. ಅವರು ರಾಜೀನಾಮೆ ಕೊಟ್ಟಿದ್ರೆ ಮರು ಯೋಚನೆಯನ್ನು ಮಾಡಬೇಕು. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಭಾರತದ ಶಕ್ತಿಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಅಂತಹ ಪಾರ್ಟಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ನಮ್ಮದೆಲ್ಲರ ಸೌಭಾಗ್ಯ ಇದೆ. ಅದಕ್ಕೋಸ್ಕರ ಅವ್ರೇನು ರಾಜೀನಾಮೆ ಕೊಟ್ಟಿದ್ದಾರೆ, ಅವರು ಮರು ವಿಚಾರವನ್ನು ಅವರು ಮಾಡಬೇಕು.